ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ನೋಡ್ತಾ ಇರಿ, ನಮಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ಬೆಳಿಗ್ಗೆ ಹಬ್ಬದ ದಿನ ಬಾಗಿಲೆಲ್ಲ ತೊಳೆದು ಹೊಸದಾಗೆಲ್ಲ ರಂಗೋಲಿ ಹಚ್ಚಿ ಅದಕ್ಕೂ ಸ್ವಲ್ಪ ಕಲರೆಲ್ಲ ಹಾಕಿ ಮತ್ತು ಮುಂದೆ ಹ್ಯಾಪಿ ಸಂಕ್ರಾಂತಿ ಅಂತೇಳಿ ಬರೆದು ಅದಕ್ಕೆ ಚಿಕ್ಕದಾಗೊಂದು ಕಬ್ಬು ಎಲ್ಲ ಚಿತ್ರ ಬಿಡಿಸಿ ರಂಗೋಲಿ ಹಾಕಿದಾಯಿತು. ಮತ್ತು ತುಳಸಿ ಕಟ್ಟೆ ಮುಂದೆನೂ ಹಾಗೆ ಒಂದು ಸ್ವಲ್ಪ ರಂಗೋಲಿನ ಹಾಕ್ಕೊಂಡೆ. ಅದಾದ ನಂತರ ನಾನು ಬಾಗಿಲೆಲ್ಲ ತೊಳೆದೆಲ್ಲ ಆದಮೇಲೆ ಬಂದು ಸ್ನಾನ ಮಾಡಿ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಪೂಜೆ ಮಾಡಿಕೊಂಡೆ. ದೇವ್ರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಟ್ಕೊಂಡು ಹೂವೆಲ್ಲ ಕೂಡ ಮನೇಲಿರೋ ಒಂದು ಗಿಡದ ಹೂಗಳು ಇವೆಲ್ಲ ದಾಸವಾಳ ಹೂಗಳು, ಆ ಹೂಗಳನ್ನೆಲ್ಲ ಕಿತ್ಕೊಂಡು ದೇವ್ರ ಫೋಟೋಗೆಲ್ಲ ಇಟ್ಟು, ಆಮೇಲೆ ಎಳ್ಳು ಬೆಲ್ಲ ಮಾಡಿದ್ನಲ್ಲ ಅದನ್ನು ಸ್ವಲ್ಪ ಎಲ್ಲ ದೇವ್ರಿಗೆ ಪ್ರಸಾದವಾಗಿ ಇಟ್ಟೆ. ಮತ್ತು ಹಣ್ಣು ಒಂದು ಕಿತ್ತಣ್ಣು ಕೂಡ ಇಟ್ಟು ಎಲ್ಲ ದೀಪ ಎಲ್ಲ ಹಚ್ಚಿ ದೇವ್ರಿಗೆ ಪೂಜೆನೂ ಕೂಡ ಹಾಗೆ ಮುಗಿಸ್ದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಪೂಜೆ ಮಾಡಿ ಮುಗಿಸಿ ಅದಾದ ನಂತರ ನಾನಿಲ್ಲಿ ಬೆಳಿಗ್ಗೆ ತಿಂಡಿಗೆ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಎರಡೂ ಮಾಡಿದ್ವಿ. ಆದರೆ ನಾನು ಖಾರ ಪೊಂಗಲ್ದೇನೋ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸಿಹಿ ಪೊಂಗಲ್ದು ಮಾಡಿದ್ದೀನಿ ವಿಡಿಯೋ, ಅದು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಮೊದಲು ಫಸ್ಟು ಒಂದು ತಳಗಟ್ಟಿರೋವಂಥ ಪಾತ್ರೆ ತೊಗೊಂಡು ಅದಕ್ಕೆ ನಾನು 1 ಗ್ಲಾಸಷ್ಟು ಹೆಸರು ಬೇಳೆ ತೊಗೊಂಡು ಅದನ್ನ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೋತಾ ಇದ್ದೀನಿ. ಅದನ್ನ ಹುರಿದಷ್ಟು ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಹುರ್ಕೊಳ್ಳಿ. ನೋಡ್ರಿ, ನಾನು ಈ ಥರ ಗೋಲ್ಡ್ ಕಲರ್ ಬರೋವರೆಗೆ ಸ್ವಲ್ಪ ಹುರ್ಕೊಂಡಿದ್ದೀನಿ. ಹುರಿದಿಟ್ಬಿಟ್ಟು ಅದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಅದಾದ ನಂತರ ಅದೇ ಪಾತ್ರೆಗೆ ನಾನು ಒಂದು 3 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ ನಿಮ್ಗೆ ಏನೇನು ಬೇಕು ಅದೆಲ್ಲ ಹಾಕ್ಕೋಬೋದು. ನಾನಿಲ್ಲಿ ಗೋಡಂಬಿ ಮತ್ತು ಬೇಬಿ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದನ್ನು ಸ್ವಲ್ಪ ತುಪ್ಪದಲ್ಲಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡು ನೀವು ಬೇಕಿದ್ರೆ ಇದನ್ನು ಎತ್ತಿಟ್ಕೊಂಡು ಅಲ್ಲ ಕೊನೆಗೆ ಹಾಕಿದ್ರೂ ಆಗುತ್ತೆ. ನಾನಿಲ್ಲಿ ಎತ್ತಿಟ್ಕೊಳ್ಳೋಕ್ಕೆ ಹೋಗಲಿಲ್ಲ. ಅದ್ರ ಜೊತೆಯೇ ನಾನೀಗ ಹೆಸರು ಬೇಳೆನ ನಾನು ತುಪ್ಪ ಏನು ಹಾಕ್ಕೊಂಡು ಹುರಿದಿರಲಿಲ್ಲ. ಸೊ ಹಾಗಾಗಿ ನಾನೀಗ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಹಾಕಿದ್ನಲ್ಲ ಅದರ ಜೊತೆಯೇ ಹಾಗೆ ಹೆಸರು ಬೇಳೆನ ಕೂಡ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಅಕ್ಕಿನೂ ಕೂಡ ತೊಳೆದಿಟ್ಕೊಂಡಿದ್ದೀನಿ. ನಾನು 1 ಗ್ಲಾಸ್ ಹೆಸರು ಬೇಳೆಗೆ 1 ಗ್ಲಾಸ್ ಅಕ್ಕಿನೂ ಕೂಡ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆ ಹಾಕಿ 1-2 ಸೆಕೆಂಡ್ ಹಾಗೆ ತುಪ್ಪದ ಜೊತೆ ಎಲ್ಲ ರೋಸ್ಟ್ ಆದಮೇಲೆ ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲಿ ನಾನು ನೀರು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 4 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ. ಅಕ್ಕಿ ಮತ್ತು ಕಾಳೆಲ್ಲ ಬೇಯಬೇಕಲ್ಲ. ಆಮೇಲೆ ಇನ್ನು ಸ್ವಲ್ಪ ಕಮ್ಮಿ ಅನಿಸಿದ್ರು ನಿಮ್ಗೆ ಏನು ಅನಿಸಿದ್ರೆ ಮೇಲೆ ಬಿಸಿನೀರಿದ್ದರೆ ಹಾಕ್ಕೊಂಡ್ರು ನಡೆಯುತ್ತೆ, ಏನಾಗಲ್ಲ. ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ವಿಷಲ್ ಹಾಕ್ಸ್ಕೊಂಡು ಕೂಗಿಸ್ಕೊಂಡ್ರು ಓಕೆ. ನಾನಿಲ್ಲಿ ಓಪನ್ನಾಗಿ ಬೇಯಿಸ್ಕೊಂಡೆ, ಕುಕ್ಕರ್ ವಿಷಲೇನು ಹಾಕಿಲ್ಲ. ನೋಡಿ, ಆಲ್ಮೋಸ್ಟ್ ಅಲ್ಲೆಲ್ಲ ಬೆಂದಿದೆ. ಇವಾಗ ನಾನು 1 ಕಪ್ಪು ಬೆಲ್ಲ ಕೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಹಾಕ್ಕೊಳ್ಳೋರು ಹಾಕೋತಾರೆ, ಆದರೆ ಬೆಲ್ಲದನ್ನಕ್ಕೆ ಬೆಲ್ಲ ಹಾಕ್ಕೊಂಡ್ರೆ ಚೆಂದ, ಸಕ್ಕರೆ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಅದರಲ್ಲೂ ಸ್ವಲ್ಪ ಜೋನಿ ಬೆಲ್ಲ ಅಥವಾ ಕಪ್ಪು ಕಲರ್ ಬರುತ್ತಲ್ಲ ಅದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪೊಂಗಲ್ಲು. ಸ್ವಲ್ಪ ಬೆಲ್ಲದ ಕಲರು ವೈಟ್ ಇತ್ತು, ಹಾಗಾಗಿ ಸ್ವಲ್ಪ ಕಲರ್ ಅಷ್ಟು ಬ್ಲ್ಯಾಕ್ ಟೈಪ್ ಬಂದಿಲ್ಲ. ಆಮೇಲೆ ನಾನು ಕೊಬ್ಬರಿ ತುರಿನೂ ಕೂಡ ತೊಳೆದಿಟ್ಕೊಂಡಿದ್ದೆ, ಅದನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ. ತುಂಬ ಚೆನ್ನಾಗಾಗಿದೆ ಅನ್ನಿಸ್ತು. ಆಮೇಲೆ ನಾನು ಇಲ್ಲಿ ನೋಡಿ ಒಂದು ಬೌಲ್ಗೆ ಕಿತ್ತಿಟ್ಕೊಂಡು ತೋರಿಸ್ತಾ ಇದ್ದೀನಿ. ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಪೊಂಗಲ್ನ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಆ ಥರ ಮಾಡಾದಮೇಲೆ ನಾನಿಲ್ಲಿ ನೋಡಿ ಬೆಳಗ್ಗೆ ತಿಂಡಿಗೆ ಒಂದು ತಟ್ಟೆಗೆ ಹಾಕಿ ಬಡಿಸಿದ್ದೀನಿ. ಚಟ್ನಿ ಮತ್ತು ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಮತ್ತು ಬಜ್ಜಿ ಮಾಡಿದ್ವಿ. ಬಜ್ಜಿನೂ ಕೂಡ ಎಲ್ಲ ಹಾಕ್ಕೊಂಡು ನಾವೆಲ್ಲ ತಿಂದು ಸಂಕ್ರಾಂತಿ ಹಬ್ಬದ್ದು ಎಳ್ಳೆಲ್ಲ ತಿಂದ್ಕೊಂಡು ಪ್ರಸಾದನ ತಿಂಡಿ ಮುಗಿಸಿದ್ವಿ. ಸಂಕ್ರಾಂತಿ ಅಂದರೆ ಗೊತ್ತಲ್ಲ, ಎಳ್ಳು ಮತ್ತು ಕೊಬ್ಬರಿ ಬೆಲ್ಲ ಮೇನು. ಎಳ್ಳು ಬೀರೋದು ಅಂತಲೇ ಹೇಳ್ತಾರೆ. ಎಳ್ಳು ಎಲ್ಲರಿಗೂ ಬೀರಿ ಒಳ್ಳೆ ಮಾತಾಡಿ ಅನ್ನೋದು ಗೊತ್ತಿರೋಂಥ ವಿಚಾರ ಎಲ್ಲರಿಗೂ. ಮತ್ತು ಸುಗ್ಗಿ ಹಬ್ಬ ಅಂತ ಹೇಳ್ತಾರೆ. ಮತ್ತು ರೈತರು ಬೆಳೆದೇ ಇರೋ ದವಸ ಧಾನ್ಯಗಳಿಗೆಲ್ಲ ಇಟ್ಟು ಪೂಜೆ ಮಾಡಿ ಮುಂದಿನ ಬೆಳೆನೂ ಈ ಥರ ಚೆನ್ನಾಗೆಲ್ಲ ಹೆಚ್ಚಲಿ ಅಂತ ಹೇಳಿ ಪೂಜೆ ಮಾಡ್ತಾರೆ ಈ ಹಬ್ಬದಲ್ಲಿ. ಹಬ್ಬನ ಈ ಥರ ಮುಗಿಸ್ಕೊಂಡು ಎಳ್ಳು ಬೆಳಗ್ಗೆ ರೆಡಿ ಆಗ್ತಾಯಿದ್ರು ಮಕ್ಕಳು. ನಾನು ಹಿಂದಿನ ದಿನವೇ ಈ ಥರ ಎಲ್ಲನೂ ಹುರಿದಿಟ್ಕೊಂಡು ಎಲ್ಲ ಸಪ್ರೇಟ್ ಜೋಡಿಸಿಟ್ಕೊಂಡು ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಎಲ್ಲನೂ ನಾನು ಮಿಕ್ಸ್ ಮಾಡಿದ್ದನ್ನು ವೀಡಿಯೋ ಮಾಡಿದ್ದೀನಿ. ಇದನ್ನು ರೆಡಿ ಮಾಡ್ಕೊಂಡು ಕವರ್ಗೆಲ್ಲ ಹಾಕಿ ಇಟ್ಕೊಂಡಿದ್ವಿ. ಅದನ್ನು ಕೂಡ ಮಕ್ಕಳುಗಳು ರೆಡಿಯಾಗಿ
ಫೋಟೋಸ್ ಎಲ್ಲ ತೊಗೊಂಡು ಹೇಳ್ಬಿಡೋಕ್ಕೆಲ್ಲ ರೆಡಿ ಆಗ್ತಾಯಿದ್ರು. ಅದನ್ನು ಹಾಗೆ ನಾನು ಸ್ವಲ್ಪ ಫೋಟೋ ತೆಗೆದೆ, ಚೆನ್ನಾಗಿ ಕಾಣಿಸ್ತಾಯಿದ್ರು ಅಂತೇಳಿ ಹಾಗೆ ಫೋಟೋನ ಸ್ವಲ್ಪ 1-2-3 ಫೋಟೋಸ್ ವೀಡಿಯೋಸ್ನ ಹಾಕಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಅದಾದ ನಂತರ ಅವ್ರು ಹೇಳ್ಬಿಡೋದನ್ನೆಲ್ಲ ರೆಡಿ ಆದರು. ಅದಾದ ನಂತರ ನಾನಿಲ್ಲಿ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾಯಿದ್ರು, ಅದು ಸ್ವಲ್ಪ ಎಲ್ಲ ವೀಡಿಯೋ ಮಾಡಿಕೊಂಡೆ. ಅಯ್ಯಪ್ಪ ಸ್ವಾಮಿ ಕಳಸ ತಗೊಂಡು ಬಂದು ಎಲ್ಲ ಪೂಜೆ ಮಾಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾಯಿತ್ತು. ಅದನ್ನು ಹಾಗೆ ನೋಡಿ ತುಂಬ ಗ್ರ್ಯಾಂಡಾಗೆಲ್ಲ ಮಾಡಿದರು. ಅದನ್ನೆಲ್ಲ ಹಾಗೆ ವೀಡಿಯೋಸು ಮತ್ತು ಫೋಟೋಸ್ ಎಲ್ಲ ತೊಗೊಂಡೆ. ಮತ್ತು ಮಂಟಪ ಎಲ್ಲ ಮಾಡಿದರು. ಈ ಮಂಟಪ ಎಲ್ಲ ಗೊತ್ತಲ್ಲ, ಬಾಳೆ ದಿಂಡಲ್ಲೇ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡಿರ್ತಾರೆ. 3 ಅಯ್ಯಪ್ಪ ಸ್ವಾಮಿ ಇದರಲ್ಲೆಲ್ಲ ಅದನ್ನು ಹಾಗೆ ಸ್ವಲ್ಪ ತುಂಬ ಚೆನ್ನಾಗಿತ್ತು ಅಂಥೇಳಿ ಹಾಗೆ ವಿಡಿಯೋ ಮಾಡಿಕೊಂಡೆ ನೋಡಿ. ಶಿವಂದು ಕೂಡ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ. ಮತ್ತು ನೋಡಿ ಇಲ್ಲಿ ಕಳಸ ಎಲ್ಲ ಎಷ್ಟು ನೀಟಾಗಿ ಜೋಡಿಸಿಟ್ಟು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಅದನ್ನು ಹಾಗೆ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಅದನ್ನು ಹಾಗೆ ಹಾಕಿದ್ದೀನಿ. ಮತ್ತು ಇಲ್ಲಿ ಕೊಂಡ ತುಣಿಯೋದೆಲ್ಲ ಇಟ್ಟಿದ್ರು, ಅದೆಲ್ಲ ಬೆಂಕಿಯಲ್ಲಿ ಹಾಕಿದ್ರಲ್ಲ, ಅದನ್ನು ಕೂಡ ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ ನೋಡಿ. ನೋಡ್ತಾ ಇದ್ದೀರಲ್ವ, ಎಷ್ಟು ದೊಡ್ಡ ಕೊಂಡನೇ ಹಾಕಿರ್ತಾರೆ. ಆ ಬೆಂಕಿಯೆಲ್ಲ ನೋಡಿದ್ರೆ ತುಂಬ ಭಯ ಆಗ್ತಾ ಇರುತ್ತೆ. ಆದರೆ ಭಕ್ತಿ ಅಲ್ವಾ, ದೇವ್ರ ಮೇಲೆ ಭಕ್ತಿ ಇಟ್ಟು ನಂಬಿಕೆಯಿಂದ ತುಣಿತಾರೆ. ಅಯ್ಯಪ್ಪ ಸ್ವಾಮಿ ಅಲ್ಲದೇ ಇದ್ದರೂ ಸ್ವಾಮಿಗಳು ತುಣಿದಾದ್ಮೇಲೆ ಹಿಂದೆ ಬೇಕಾದ್ರೆ ತುಣಿಯೋರು ತುಣಿತಾರೆ. ಎಲ್ಲ ಸ್ನಾನ ಎಲ್ಲ ಮಾಡಿರ್ತಾರಲ್ಲ, ಪೂಜೆಗೆ ಬಂದಿರೋರಂತೂ ಸ್ನಾನ ಮಾಡಿ ಮಡಿಯಾಗೆ ಬಂದಿರ್ತಾರೆ. ಆಗ ಇದನ್ನು ಕೂಡ ತುಣಿಯೋ ಥರ ಎಲ್ಲ ಮಾಡ್ತಾರೆ. ಸೊ ಇದನ್ನೆಲ್ಲ ಸ್ವಲ್ಪ ಹಾಗೆ ಚೆನ್ನಾಗಿತ್ತು, ಹಾಗೆ ವೀಡಿಯೋ ಮಾಡಿಕೊಂಡೆ. ವೀಡಿಯೋ ಎಲ್ಲ ಖುಷಿ ಅನ್ನಿಸ್ತು ನನಗೆ, ಏನೋ ಒಂಥರ ಚೆನ್ನಾಗಿತ್ತಲ್ವಾ ಅಂತ. ಅದಕ್ಕೆ ನಾನು ಇದ್ರ ಜೊತೆ ಹಾಕೋಣ ಹಬ್ಬದ್ದು ವೀಡಿಯೋಸ್ ಜೊತೆ. ಇದು ಲಾಸ್ಟ್ ಎಂಡಲ್ಲಿ ಹೋಗೋದಲ್ವಾ, ಸಂಕ್ರಾಂತಿ ಇಂಥ ಅಯ್ಯಪ್ಪ ಸ್ವಾಮಿ ಜ್ಯೋತಿ ನೋಡೋಕೆ ಹೋಗ್ತಾರಲ್ಲ, ಆ ಟೈಮಲ್ಲಿ ಹೋಗುವಂಥ ಬ್ಯಾಚ್ ಹೋಗ್ತಾಯಿದ್ರು. ಅವ್ರು ಈ ಥರ ಪ್ರೋಗ್ರಾಮ್ ಮಾಡಿದರು. ಅದನ್ನು ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡೆ. ಅದೆಲ್ಲ ಆ ವೀಡಿಯೋಸ್ ಎಲ್ಲ ಹಾಕಿದ್ಮೇಲೆ ನಾನು ಸಂಜೆ ಸಂಕ್ರಾಂತಿ ಹಬ್ಬದ ದಿನ ನಮ್ಮ ತಂದೆನೇ ಎಳ್ಳು ಬೆಲ್ಲೆಲ್ಲ ಇಷ್ಟಪಡ್ತಾಯಿದ್ರು ಅಂಥೇಳಿ ಅವ್ರ ಗೋರಿ ಹತ್ರನ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ. ಹೀಗೆ ಸಂಕ್ರಾಂತಿ ಹಬ್ಬದ ದಿನನ ಈ ರೀತಿ ಕಳೆದ್ವಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಅಂತೂ ಮಿಸ್ ಮಾಡದೆ ಹಾಕಿ.